ಭಾಗದಲ್ಲಿ ಇವತ್ತು ಒಬ್ಬ ರೈತರ ಮೇಲೆ ಹುಲಿ ದಾಳಿಯಾಗಿದೆ ಸರ್. ಜಮೀನು ಹೋಗ್ತಾ ಇರೋಕ್ಕೆ ಆಗ್ತಾ ಇರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಿಎಂ ಬಂದಿದ್ರೆ ಇನ್ನೊಂದು ಈ ರೀತಿ ಆಗಬಾರ್ದು ಅಂತ ಹೇಳಿದ್ರು ಸಹ ಇದು ಮೂರನೇ ಬಲಿ ಸರ್. ಅಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳ ಸಾಕಷ್ಟು ಆಕ್ರೋಶ ಇದೆ. ಈ ಥರ ಆದ್ರೆ ರೈತರ ಪರಿಸ್ಥಿತಿ ಏನು? ಒಂದು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಅವರ ಜೀವ ಉಳಿಸ್ಕೊಳ್ಳೋದಕ್ಕೇನೆ ಇಲ್ಲ ಅವರ ಕರ್ತವ್ಯ ನಿರ್ವಹಣೆ ಮಾಡಲಿಕ್ಕೇನೆ ಸೌಕರ್ಯಗಳನ್ನು ಏನು ಮಾಡಿಕೊಟ್ಟಿದ್ದೀರಿ ಸರ್ಕಾರದಲ್ಲಿ? ಇದು ಪರಿಸ್ಥಿತಿ. ನೀವು ಬರೀ ಇಲ್ಲಿ ಹೇಳಿಕೆ ಕೊಟ್ಬಿಟ್ಟು ಮಾಧ್ಯಮ ಸ್ನೇಹಿತರ ಮುಂದೆ ಅವರಿಗೆ ಸರಿಯಾದ ರೀತಿಯ ಒಂದು ಗೈಡೆನ್ಸ್ ಕೊಟ್ಟು ಅವರಿಗೆ ಏನು ಆ ಒಂದು ಪ್ರಾಣಿಗಳು ಮತ್ತು ಮನುಷ್ಯರ ಮೇಲೆ ನಡೀತಿರ್ತಕ್ಕಂಥ ದಾಳಿ ಇದೆಯಲ್ಲ ಸರಿಪಡಿಸ್ತಕ್ಕಂಥದ್ದಕ್ಕೆ ಸರ್ಕಾರದಿಂದ ಏನೇನು ಅವರಿಗೆ ನೆರವುಗಳು ಕೊಡಬೇಕಲ್ಲ ಅದು ಕೊಟ್ಟಿದ್ದೀರಾ? ಅದು ಕೊಡದೆ ನೀವು ಅಧಿಕಾರಿಗಳಿಗೆ ಬರೀ ಬಾಯಲ್ಲಿ ಹೇಳಿದ್ರೆ ಏನಾಗುತ್ತೆ? ಈಗಾಗಲೇ ಚಾಮರಾಜನಗರದಲ್ಲಿ ಇಬ್ಬರು ತೀರ್ಕೊಂಡಿರಬೇಕು ಹುಲಿಯ ದಾಳಿ ಸರಗೂರು ತಾಲೂಕಲ್ಲಿ ಹೆಗಡದೇವನಕೋಟೆಯಲ್ಲಿ. ಇಂಥ ಸರ್ಕಾರ ಇಂಥ ವಿಷಯದಲ್ಲಿ ಕೆಲವು ಗಂಭೀರವಾದಂಥ ತೀರ್ಮಾನಗಳು ಮಾಡಬೇಕು. ನಮಗೆ ಅವರು ಏನು ಮಾಡ್ಕೊಂತಾರೆ ನಮಗೆ ಸಂಬಂಧ ಇಲ್ಲ. ನಮ್ಮ ಪಕ್ಷದ ಸಂಘಟನೆ ಆಗಬೇಕು ಅನ್ನೋದು ಈಗ ಕೆಲವು ತೀರ್ಮಾನಗಳು ಮಾಡ್ತಾ ಇದ್ದೇವೆ. ನಮ್ಮ ಪಕ್ಷದ ನಿರ್ಧಾರ ನಿಲುವು ರಾಜ್ಯದ ಜನತೆಗೆ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳ ಪರವಾಗಿ ಹೋರಾಟ ಮಾಡತಕ್ಕಂಥದ್ದು ನಮ್ಮ ಕರ್ತವ್ಯ.